ನವೆಂಬರ್ ಕ್ರಾಂತಿ ಇದು ಯಾವ ರೀತಿಯಾಗಿ ಬೆಚ್ಚಿ ಬೀಳಿಸಿದೆ ಅಂತಂದ್ರೆ ಕಾಂಗ್ರೆಸ್ಸಿಗರು ಮಾತನಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ. ಏನು ಅಂತಂದ್ರೆ, ದಯವಿಟ್ಟು ಯಾರು ಕೂಡ ನನ್ನ ಹತ್ರ ಮಾತಾಡ್ತೀನಿ ಅಂತ ಬರಬೇಡಿ. ಕರ್ನಾಟಕದ ಕಡೆ ಗಮನ ಕೊಟ್ಟು ಬಿಹಾರದ ಎಲೆಕ್ಷನ್ ಅನ್ನ ಕಳೆದುಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಬಿಹಾರದ ಎಲೆಕ್ಷನ್ ನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಕರ್ನಾಟಕದ ವಿಚಾರವನ್ನ ತದನಂತರ ಡಿಸ್ಕಸ್ ಮಾಡ್ತೀವಿ, ಬಂದು ಡಿಸ್ಟರ್ಬ್ ಮಾಡಬೇಡಿ ಅನ್ನುವಂತಹ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ಒಂದು ಪ್ರವಾಸವನ್ನ ಕ್ಯಾನ್ಸಲ್ ಕೂಡ ಮಾಡಿಕೊಂಡ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಕುರ್ಚಿ ಕಳಗ ಜಾಸ್ತಿಯಾಗಿ ಜೋರಾಗಿ ನಡೀತಾ ಇದೆ. ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸಿದ್ದಾರೆ. ಶತಾಯಗತಾಯವಾಗಿ ಸಿಎಂ ಕುರ್ಚಿಯನ್ನ ಪಡಿಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸರ್ಕಸ್ ಅನ್ನ ಮಾಡಿಕೊಡ್ತಾ ಇರುವಂತಹದ್ದು ಒಂದ್ ಕಡೆ ಆದ್ರೆ, ರಾಜ್ಯ ಕಾಂಗ್ರೆಸ್ ಒಳಗೆ ಕುರ್ಚಿಗಾಗಿ ನಡೀತಿರುವಂತಹ ಕ್ರಾಂತಿ ಇನ್ನೊಂದ್ ಕಡೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನಡುವಿನ ಲೆಕ್ಕಾಚಾರಗಳು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಿಎಂ ಲೆಕ್ಕಾಚಾರ ಮೊದಲನೇದಾಗಿ ಏನಾಗಿದೆ ಅಂತಂದ್ರೆ, ಹೈಕಮಾಂಡ್ ಏಕಾಏಕಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳೋದಿಲ್ಲ ಅಂತ ಹೇಳಿ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಪ್ರಬಲವಾಗಿ ಬೆಳೆದಿದೆ. ಕರ್ನಾಟಕದಲ್ಲಿ ಬೆಳೆದ ಹಾಗೆ ಮತ್ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಬೆಳೆದಿಲ್ಲ. ಕಾಂಗ್ರೆಸ್ಗೆ ಕರ್ನಾಟಕವನ್ನ ಬಿಡುವಂತಹ ಯೋಚನೆಯೇ ಇಲ್ಲ. ಸಿದ್ದರಾಮಯ್ಯ ಅವರು ಮಾತು ಕೇಳುವುದಿಲ್ಲ ಅಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಮಾತು ಕೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ಎರಡನೇ ಲೆಕ್ಕಾಚಾರ ಏನು ಅಂತಂದ್ರೆ, ಅಧಿಕಾರ ಹಂಚಿಕೆ ಸದ್ಯ ಅನಾವಶ್ಯಕ ಎನ್ನುವಂತಹ ಲೆಕ್ಕಾಚಾರ. ಅಂದ್ರೆ ಹೈಕಮಾಂಡ್ ಕೂಡ ಅದೇ ರೀತಿಯ ತೀರ್ಮಾನವನ್ನ ಕೈಗೊಳ್ಳುತ್ತೆ, ಅಧಿಕಾರ ಹಂಚಿಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಅಂದುಕೊಂಡಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಸಿಎಂ ಲೆಕ್ಕಾಚಾರ 3, ನನಗೆ ಸಾಕಷ್ಟು ಶಾಸಕರ ಬೆಂಬಲ ಇದೆ ಎನ್ನುವಂಥದ್ದು. ಹೌದು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಶಾಸಕರ ಬೆಂಬಲ ಇರಲೇಬೇಕು. ಯಾಕಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತಹ ಸಮಯದಲ್ಲಿ ಶಾಸಕರು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಲಾಭಿ ನಡೆಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರ ಲಾಭವನ್ನ ಪಡಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ತುಂಬಾ ನೆಚ್ಚುವಂತಹ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಅಂದ್ಕೊಂಡಿದ್ದಾರೆ, ಶಾಸಕರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಆದ್ರೆ, ಡಿಸಿಎಂ ಲೆಕ್ಕಾಚಾರ ಮೊದಲನೇದಾಗಿ ಹೈಕಮಾಂಡ್ ಈ ಬಾರಿ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಹೌದು, ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕಾಗಿಯೇ ಸಾಕಷ್ಟು ದುಡಿದಿದ್ದಾರೆ, ಅದು ಹೈಕಮಾಂಡ್ ನೋಡಿದೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಡಿ.ಕೆ. ಶಿವಕುಮಾರ್ ಅವರು ಲೆಕ್ಕಾಚಾರ ಎರಡು ಏನು ಅಂತಂದ್ರೆ, ಶ್ರಮ, ತ್ಯಾಗ, ಕೊಡುಗೆ ವರಿಷ್ಠರಿಗೆ ಗೊತ್ತಿದೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಶ್ರಮ, ತ್ಯಾಗ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಡಿ.ಕೆ. ಶಿವಕುಮಾರ್ 3 ಲೆಕ್ಕಾಚಾರ ಏನು ಅಂತಂದ್ರೆ, ಹೈಕಮಾಂಡ್ ಬೆಂಬಲ ಇದ್ರೆ ಸಿಎಂ ಸ್ಥಾನ ಸಿಗುತ್ತೆ ಅಂತ ಹೇಳಿ. 4ನೇ ಲೆಕ್ಕಾಚಾರ, ನಾಯಕತ್ವ ಬದಲಾವಣೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ಲಾನ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹ ಕನಸನ್ನ ಪ್ರಬಲವಾಗಿ ಕಾಣ್ತಾ ಇರುವಂತೆ ಕಾಣಿಸ್ತಾ ಇದೆ. ಇನ್ನು ಹೈಕಮಾಂಡ್ ನನ್ನ ತಾಯಿ ಅಂತ ನೀವು ಟ್ರೀಟ್ ಮಾಡಿದ್ರೆ, ಇಬ್ರು ಮಕ್ಕಳು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ. ತಾಯಿ ಏನ್ ಮಾಡುತ್ತೆ, ಸಿದ್ದರಾಮಯ್ಯ ಅವರು ಮೊಂಡಾಟವನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಥ ಆಗುವ ಹಾಗೆ ಹೇಳೋಣ ಅಂತ ಹೇಳಿ ಹೈಕಮಾಂಡ್ ಯೋಚನೆಯನ್ನ ಮಾಡಿಕೊಂಡಿದ್ರು ಇರಬಹುದಾಗಿದೆ. ಮುಂದೇನಾಗುತ್ತೆ ಕಾದ್ ನೋಡ್ಬೇಕಾಗಿತ್ತು. ಇದಾಗಿತ್ತು ಇವತ್ತಿನ ವಿಚಾರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಕನ್ನಡ ಚಾನಲ್ಸ್.